ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ತಂತ್ರಜ್ಞಾನದ ಮೊರೆ ಹೋಗಿರೋದ್ರಿಂದಾಗಿ ಇವತ್ತು ಅಗೆಯೋದಿಲ್ಲ ಅನ್ನುವ ಮಾಹಿತಿ ಸಿಕ್ಕಿದೆ. 13ನೇ ಪಾಯಿಂಟ್ ಬಗ್ಗೆ ಮುಸುಕುದಾರಿ ಏನ್ ಹೇಳಿದ್ದಾನೆ ಹಾಗಾದ್ರೆ? ನಿನ್ನೆ ಇಡೀ ಆತನನ್ನ ಡ್ರಿಲ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು ಕಚೇರಿಯಲ್ಲಿ ಕೂರಿಸಿಕೊಂಡು. 15 ಅಡಿ ಆಳದಲ್ಲಿ ಹೂತಿಟ್ಟಿರೋದಾಗಿ ಮುಸುಕುದಾರಿ ಹೇಳಿದ್ದಾನೆ. ಈ ಮಾಹಿತಿಯನ್ನ ಆಧರಿಸಿ ಶೋಧ ಕಾರ್ಯವನ್ನ ನಡೆಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡ್ತಾ ಇದೆ. ಈ ಪ್ರದೇಶದಲ್ಲಿ 15 ಅಡಿ ಆಳ ಅಗೆಯೋದು ತುಂಬಾ ಕಷ್ಟಕರ. 15 ಅಡಿ ಅಗೆಯೋ ಬದಲು ತಂತ್ರಜ್ಞಾನದ ಮೊರೆ ಹೋದ ಎಸ್ಐಟಿ ಕಗ್ಗಂಟಾಗಿದೆ. ಈಗ 13ನೇ ಆ ಗುರುತಿಸಿದ ಜಾಗ. ತಂತ್ರಜ್ಞಾನದ ಮೊರೆ ಹೋದ್ರೆ ಮಾತ್ರ ಅಲ್ಲಿ ಅಗೆಯಬಹುದು ಅಥವಾ ಅಲ್ಲಿ ಶೋಧ ಮಾಡಬಹುದು. ಅದರ ಹೊರತಾಗಿ ಅಲ್ಲೇನಾದ್ರೂ 15 ಅಡಿ ಆಳ ಅಗೆದ್ರೆ ಅಲ್ಲಿ ಬೇರೆ ರೀತಿ ಆಗುತ್ತೆ. ಹೀಗಾಗಿ ಜಿಪಿಆರ್ ಸಿಕ್ಕರೆ ಶೋಧ ಕಾರ್ಯವನ್ನ ಮಾಡ್ತಾರೆ. ಒಂದು ವೇಳೆ ಜಿಪಿಆರ್ ಇವತ್ತೇನಾದ್ರೂ ಅವೈಲೇಬಲ್ ಇಲ್ಲ ಅಂತ ಹೇಳಿ ಆದ್ರೆ ಇವತ್ತು ಉತ್ಖನನ ಬಹುತೇಕ ಡೌಟ್. 12 ಕಡೆಗಳಲ್ಲಿ ಅಗೆದಂತ ಸಿಬ್ಬಂದಿ ಇವತ್ತು 13ನೇ ಸ್ಥಳವನ್ನ ಅಗೆಯೋದಕ್ಕೆ ಇವತ್ತು ಹೊರಟಿದ್ದಾರೆ. ಆದ್ರೆ ಇವತ್ತು 15 ಅಡಿ ಆಳವನ್ನ ಅಗೆದರೆ ಅಲ್ಲಿ ಪಕ್ಕದಲ್ಲೇ ನೇತ್ರಾವತಿ ನದಿಯ ನೀರು ಹರಿಯೋದ್ರಿಂದಾಗಿ ಅದು ಮುಂದೆ ಚಾಲೆಂಜ್ ಆಗುತ್ತೆ. ಇವರಿಗಲ್ಲಿ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅಗೆದ್ರೆ ನೀರು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಿಪಿಆರ್ ಸಿಸ್ಟಮ್ ಮೂಲಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅಗೆಯುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಈ ಹೊತ್ತಿಗೆ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಜಿಪಿಆರ್ ಎಕ್ಸ್ಪರ್ಟ್ ಗಳು ಸಿಗದೇ ಇರೋದ್ರಿಂದಾಗಿ ಇವತ್ತು 13ನೇ ಆ ಗುರುತಿನ ಜಾಗವನ್ನ ಅಗೆಯೋದು ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಗಲಾಟೆ ಬೆನ್ನಲ್ಲೇ ನಿಗೂಢ ವ್ಯಕ್ತಿಗೆ ಈಗ ಭಯ ಶುರುವಾಗಿದೆ. ಮೊನ್ನೆ ಆದಂತ ಗಲಾಟೆ ಲಾಠಿ ಚಾರ್ಜ್ ಆಯಿತು, ಕೆಲವು ವ್ಯಕ್ತಿಗಳ ಮೇಲೆ ಹಲ್ಲೆ ಆಯಿತು. ಇದರ ನಡುವೆ ಆ ಮುಸುಕುದಾರಿ ವ್ಯಕ್ತಿಗೆ ಈಗ ಭಯ ಶುರುವಾಗಿದೆ. ಮೊದಲ ಬಾರಿ ಆತ ಪೊಲೀಸ್ ಭದ್ರತೆಯನ್ನ ಕೋರಿದ್ದಾನೆ. ನನಗೆ ಪೊಲೀಸರ ಭದ್ರತೆ ಕೊಡಿ ಅಂತ ಹೇಳಿ ಆ ವ್ಯಕ್ತಿ ಕೇಳಿದ್ದಾನೆ. ಪೊಲೀಸ್ ಭದ್ರತೆ ನೀಡುವಂತೆ ಪಟ್ಟು ಹಿಡಿದಿದ್ದಾನೆ ಮಾಸ್ಕ್ ಮ್ಯಾನ್. ನನ್ನ ಮೇಲೆ ದಾಳಿಯಾಗುವ ಆತಂಕ ಇದೆ, ನನ್ನ ಮೇಲೆ ಅಟ್ಯಾಕ್ಗಳಾಗಬಹುದು, ಹೀಗಾಗಿ ನನಗೆ ಭದ್ರತೆಯನ್ನ ಕೊಡಿ ಅಂತ ಹೇಳಿ ಆತ ಹೇಳಿದ್ದಾನೆ. ನಿಗೂಢ ವ್ಯಕ್ತಿ ಬೇಡಿಕೆಯನ್ನ ಇಟ್ಟಿದ್ದಾನೆ ಪೊಲೀಸ್ ಭದ್ರತೆಗೆ. ಲಿಖಿತ ಮನವಿಯನ್ನ ಸಲ್ಲಿಸಿದ್ದಾನೆ ಆ ವ್ಯಕ್ತಿ. ಇದುವರೆಗೂ ವಕೀಲರ ಜೊತೆ ಓಡಾಡ್ತಾ ಇದ್ದಾನೆ ನಿಗೂಢ ವ್ಯಕ್ತಿ. ಆತನ ಮುಖ ಎಲ್ಲೂ ಕೂಡ ಐಡೆಂಟಿಫೈ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆತ ಸಂಪೂರ್ಣವಾಗಿ ಮುಖವನ್ನ ಮುಚ್ಚಿಕೊಂಡು ಆತ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡು ಆತ ಬರ್ತಾ ಇದ್ದ. ಆತ ಯಾರು, ಆತ ಹೇಗಿದ್ದಾನೆ, ಆತ ನೋಡೋದಕ್ಕೆ ಹೇಗಿದ್ದಾನೆ, ಆತನನ್ನ ಈ ಹಿಂದೆ ನೋಡಿದವರು ಯಾರಾದ್ರೂ ಆತನನ್ನ ಐಡೆಂಟಿಫೈ ಮಾಡಬಹುದಾ, ಇದೆಲ್ಲವೂ ಕೂಡ ಆತಂಕ ಇದೆ. ಈ ಕಾರಣದಿಂದ ಆತ ಮುಸುಕು ಹಾಕಿಕೊಂಡು ಬರ್ತಾ ಇದ್ದ. ಯಾವಾಗ್ಲೂ ಕೂಡ ಆತ ಒಂದು ಜರ್ಕಿನ್ ಹಾಕೊಳ್ತಾ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ತಂತ್ರಜ್ಞಾನದ ಮೊರೆ ಹೋಗಿರೋದ್ರಿಂದಾಗಿ ಇವತ್ತು ಅಗೆಯೋದಿಲ್ಲ ಅನ್ನುವ ಮಾಹಿತಿ ಸಿಕ್ಕಿದೆ. 13ನೇ ಪಾಯಿಂಟ್ ಬಗ್ಗೆ ಮುಸುಕುದಾರಿ ಏನ್ ಹೇಳಿದ್ದಾನೆ ಹಾಗಾದ್ರೆ? ನಿನ್ನೆ ಇಡೀ ಆತನನ್ನ ಡ್ರಿಲ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು ಕಚೇರಿಯಲ್ಲಿ ಕೂರಿಸಿಕೊಂಡು. 15 ಅಡಿ ಆಳದಲ್ಲಿ ಹೂತಿಟ್ಟಿರೋದಾಗಿ ಮುಸುಕುದಾರಿ ಹೇಳಿದ್ದಾನೆ. ಈ ಮಾಹಿತಿಯನ್ನ ಆಧರಿಸಿ ಶೋಧ ಕಾರ್ಯವನ್ನ ನಡೆಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡ್ತಾ ಇದೆ. ಈ ಪ್ರದೇಶದಲ್ಲಿ 15 ಅಡಿ ಆಳ ಅಗೆಯೋದು ತುಂಬಾ ಕಷ್ಟಕರ. 15 ಅಡಿ ಅಗೆಯೋ ಬದಲು ತಂತ್ರಜ್ಞಾನದ ಮೊರೆ ಹೋದ ಎಸ್ಐಟಿ ಕಗ್ಗಂಟಾಗಿದೆ. ಈಗ 13ನೇ ಆ ಗುರುತಿಸಿದ ಜಾಗ. ತಂತ್ರಜ್ಞಾನದ ಮೊರೆ ಹೋದ್ರೆ ಮಾತ್ರ ಅಲ್ಲಿ ಅಗೆಯಬಹುದು ಅಥವಾ ಅಲ್ಲಿ ಶೋಧ ಮಾಡಬಹುದು. ಅದರ ಹೊರತಾಗಿ ಅಲ್ಲೇನಾದ್ರೂ 15 ಅಡಿ ಆಳ ಅಗೆದ್ರೆ ಅಲ್ಲಿ ಬೇರೆ ರೀತಿ ಆಗುತ್ತೆ. ಹೀಗಾಗಿ ಜಿಪಿಆರ್ ಸಿಕ್ಕರೆ ಶೋಧ ಕಾರ್ಯವನ್ನ ಮಾಡ್ತಾರೆ. ಒಂದು ವೇಳೆ ಜಿಪಿಆರ್ ಇವತ್ತೇನಾದ್ರೂ ಅವೈಲೇಬಲ್ ಇಲ್ಲ ಅಂತ ಹೇಳಿ ಆದ್ರೆ ಇವತ್ತು ಉತ್ಖನನ ಬಹುತೇಕ ಡೌಟ್. 12 ಕಡೆಗಳಲ್ಲಿ ಅಗೆದಂತ ಸಿಬ್ಬಂದಿ ಇವತ್ತು 13ನೇ ಸ್ಥಳವನ್ನ ಅಗೆಯೋದಕ್ಕೆ ಇವತ್ತು ಹೊರಟಿದ್ದಾರೆ. ಆದ್ರೆ ಇವತ್ತು 15 ಅಡಿ ಆಳವನ್ನ ಅಗೆದರೆ ಅಲ್ಲಿ ಪಕ್ಕದಲ್ಲೇ ನೇತ್ರಾವತಿ ನದಿಯ ನೀರು ಹರಿಯೋದ್ರಿಂದಾಗಿ ಅದು ಮುಂದೆ ಚಾಲೆಂಜ್ ಆಗುತ್ತೆ. ಇವರಿಗಲ್ಲಿ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅಗೆದ್ರೆ ನೀರು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಿಪಿಆರ್ ಸಿಸ್ಟಮ್ ಮೂಲಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅಗೆಯುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಈ ಹೊತ್ತಿಗೆ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಜಿಪಿಆರ್ ಎಕ್ಸ್ಪರ್ಟ್ ಗಳು ಸಿಗದೇ ಇರೋದ್ರಿಂದಾಗಿ ಇವತ್ತು 13ನೇ ಆ ಗುರುತಿನ ಜಾಗವನ್ನ ಅಗೆಯೋದು ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಗಲಾಟೆ ಬೆನ್ನಲ್ಲೇ ನಿಗೂಢ ವ್ಯಕ್ತಿಗೆ ಈಗ ಭಯ ಶುರುವಾಗಿದೆ. ಮೊನ್ನೆ ಆದಂತ ಗಲಾಟೆ ಲಾಠಿ ಚಾರ್ಜ್ ಆಯಿತು, ಕೆಲವು ವ್ಯಕ್ತಿಗಳ ಮೇಲೆ ಹಲ್ಲೆ ಆಯಿತು. ಇದರ ನಡುವೆ ಆ ಮುಸುಕುದಾರಿ ವ್ಯಕ್ತಿಗೆ ಈಗ ಭಯ ಶುರುವಾಗಿದೆ. ಮೊದಲ ಬಾರಿ ಆತ ಪೊಲೀಸ್ ಭದ್ರತೆಯನ್ನ ಕೋರಿದ್ದಾನೆ. ನನಗೆ ಪೊಲೀಸರ ಭದ್ರತೆ ಕೊಡಿ ಅಂತ ಹೇಳಿ ಆ ವ್ಯಕ್ತಿ ಕೇಳಿದ್ದಾನೆ. ಪೊಲೀಸ್ ಭದ್ರತೆ ನೀಡುವಂತೆ ಪಟ್ಟು ಹಿಡಿದಿದ್ದಾನೆ ಮಾಸ್ಕ್ ಮ್ಯಾನ್. ನನ್ನ ಮೇಲೆ ದಾಳಿಯಾಗುವ ಆತಂಕ ಇದೆ, ನನ್ನ ಮೇಲೆ ಅಟ್ಯಾಕ್ಗಳಾಗಬಹುದು, ಹೀಗಾಗಿ ನನಗೆ ಭದ್ರತೆಯನ್ನ ಕೊಡಿ ಅಂತ ಹೇಳಿ ಆತ ಹೇಳಿದ್ದಾನೆ. ನಿಗೂಢ ವ್ಯಕ್ತಿ ಬೇಡಿಕೆಯನ್ನ ಇಟ್ಟಿದ್ದಾನೆ ಪೊಲೀಸ್ ಭದ್ರತೆಗೆ. ಲಿಖಿತ
ಮನವಿಯನ್ನ ಸಲ್ಲಿಸಿದ್ದಾನೆ ಆ ವ್ಯಕ್ತಿ. ಇದುವರೆಗೂ ವಕೀಲರ ಜೊತೆ ಓಡಾಡ್ತಾ ಇದ್ದಾನೆ ನಿಗೂಢ ವ್ಯಕ್ತಿ. ಆತನ ಮುಖ ಎಲ್ಲೂ ಕೂಡ ಐಡೆಂಟಿಫೈ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆತ ಸಂಪೂರ್ಣವಾಗಿ ಮುಖವನ್ನ ಮುಚ್ಚಿಕೊಂಡು ಆತ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡು ಆತ ಬರ್ತಾ ಇದ್ದ. ಆತ ಯಾರು, ಆತ ಹೇಗಿದ್ದಾನೆ, ಆತ ನೋಡೋದಕ್ಕೆ ಹೇಗಿದ್ದಾನೆ, ಆತನನ್ನ ಈ ಹಿಂದೆ ನೋಡಿದವರು ಯಾರಾದ್ರೂ ಆತನನ್ನ ಐಡೆಂಟಿಫೈ ಮಾಡಬಹುದಾ, ಇದೆಲ್ಲವೂ ಕೂಡ ಆತಂಕ ಇದೆ. ಈ ಕಾರಣದಿಂದ ಆತ ಮುಸುಕು ಹಾಕಿಕೊಂಡು ಬರ್ತಾ ಇದ್ದ. ಯಾವಾಗ್ಲೂ ಕೂಡ ಆತ ಒಂದು ಜರ್ಕಿನ್ ಹಾಕೊಳ್ತಾ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ತಂತ್ರಜ್ಞಾನದ ಮೊರೆ ಹೋಗಿರೋದ್ರಿಂದಾಗಿ ಇವತ್ತು ಅಗಿಯೋದಿಲ್ಲ ಅನ್ನುವ ಮಾಹಿತಿ ಸಿಕ್ಕಿದೆ. 13ನೇ ಪಾಯಿಂಟ್ ಬಗ್ಗೆ ಮುಸುಕುದಾರಿ ಏನ್ ಹೇಳಿದ್ದಾನೆ ಹಾಗಾದ್ರೆ? ನಿನ್ನೆ ಇಡೀ ಆತನನ್ನ ಡ್ರಿಲ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು ಕಚೇರಿಯಲ್ಲಿ ಕೂರಿಸಿಕೊಂಡು. 15 ಅಡಿ ಆಳದಲ್ಲಿ ಹೂತಿಟ್ಟಿರೋದಾಗಿ ಮುಸುಕುದಾರಿ ಹೇಳಿದ್ದಾನೆ. ಈ ಮಾಹಿತಿಯನ್ನ ಆಧರಿಸಿ ಶೋಧ ಕಾರ್ಯವನ್ನ ನಡೆಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡ್ತಾ ಇದೆ. ಈ ಪ್ರದೇಶದಲ್ಲಿ 15 ಅಡಿ ಆಳ ಅಗೆಯೋದು ತುಂಬಾ ಕಷ್ಟಕರ. 15 ಅಡಿ ಅಗೆಯೋ ಬದಲು ತಂತ್ರಜ್ಞಾನದ ಮೊರೆ ಹೋದ ಎಸ್ಐಟಿ ಕಗ್ಗಂಟಾಗಿದೆ. ಈಗ 13ನೇ ಆ ಗುರುತಿಸಿದ ಜಾಗ. ತಂತ್ರಜ್ಞಾನದ ಮೊರೆ ಹೋದ್ರೆ ಮಾತ್ರ ಅಲ್ಲಿ ಅಗೆಯಬಹುದು ಅಥವಾ ಅಲ್ಲಿ ಶೋಧ ಮಾಡಬಹುದು. ಅದರ ಹೊರತಾಗಿ ಅಲ್ಲೇನಾದ್ರೂ 15 ಅಡಿ ಆಳ ಅಗೆದ್ರೆ ಅಲ್ಲಿ ಬೇರೆ ರೀತಿ ಆಗುತ್ತೆ. ಹೀಗಾಗಿ ಜಿಪಿಆರ್ ಸಿಕ್ಕರೆ ಶೋಧ ಕಾರ್ಯವನ್ನ ಮಾಡ್ತಾರೆ. ಒಂದು ವೇಳೆ ಜಿಪಿಆರ್ ಇವತ್ತೇನಾದ್ರೂ ಅವೈಲೇಬಲ್ ಇಲ್ಲ ಅಂತ ಹೇಳಿ ಆದ್ರೆ ಇವತ್ತು ಉತ್ಖನನ ಬಹುತೇಕ ಡೌಟ್. 12 ಕಡೆಗಳಲ್ಲಿ ಅಗೆದಂತ ಸಿಬ್ಬಂದಿ ಇವತ್ತು 13ನೇ ಸ್ಥಳವನ್ನ ಅಗೆಯೋದಕ್ಕೆ ಇವತ್ತು ಹೊರಟಿದ್ದಾರೆ. ಆದ್ರೆ ಇವತ್ತು 15 ಅಡಿ ಆಳವನ್ನ ಅಗೆದರೆ ಅಲ್ಲಿ ಪಕ್ಕದಲ್ಲೇ ನೇತ್ರಾವತಿ ನದಿಯ ನೀರು ಹರಿಯೋದ್ರಿಂದಾಗಿ ಅದು ಮುಂದೆ ಚಾಲೆಂಜ್ ಆಗುತ್ತೆ. ಇವರಿಗಲ್ಲಿ ಸಾಧ್ಯ ಆಗೋದಿಲ್ಲ, ಅಲ್ಲಿ ಅಗೆದ್ರೆ ನೀರು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಿಪಿಆರ್ ಸಿಸ್ಟಮ್ ಮೂಲಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅಗೆಯುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಈ ಹೊತ್ತಿಗೆ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಜಿಪಿಆರ್ ಎಕ್ಸ್ಪರ್ಟ್ ಗಳು ಸಿಗದೆ ಇರೋದ್ರಿಂದಾಗಿ ಇವತ್ತು 13ನೇ ಆ ಗುರುತಿನ ಜಾಗವನ್ನ ಅಗೆಯೋದು ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಗಲಾಟೆ ಬೆನ್ನಲ್ಲೇ ನಿಗೂಢ ವ್ಯಕ್ತಿಗೆ ಈಗ ಭಯ ಶುರುವಾಗಿದೆ. ಮೊನ್ನೆ ಆದಂತ ಗಲಾಟೆ ಲಾಠಿ ಚಾರ್ಜ್ ಆಯಿತು, ಕೆಲವು ವ್ಯಕ್ತಿಗಳ ಮೇಲೆ ಹಲ್ಲೆ ಆಯಿತು. ಇದರ ನಡುವೆ ಆ ಮುಸುಕುದಾರಿ ವ್ಯಕ್ತಿಗೆ ಈಗ ಭಯ ಶುರುವಾಗಿದೆ. ಮೊದಲ ಬಾರಿ ಆತ ಪೊಲೀಸ್ ಭದ್ರತೆಯನ್ನ ಕೋರಿದ್ದಾನೆ. ನನಗೆ ಪೊಲೀಸರ ಭದ್ರತೆ ಕೊಡಿ ಅಂತ ಹೇಳಿ ಆ ವ್ಯಕ್ತಿ ಕೇಳಿದ್ದಾನೆ. ಪೊಲೀಸ್ ಭದ್ರತೆ ನೀಡುವಂತೆ ಪಟ್ಟು ಹಿಡಿದಿದ್ದಾನೆ ಮಾಸ್ಕ್ ಮ್ಯಾನ್. ನನ್ನ ಮೇಲೆ ದಾಳಿಯಾಗುವ ಆತಂಕ ಇದೆ, ನನ್ನ ಮೇಲೆ ಅಟ್ಯಾಕ್ಗಳಾಗಬಹುದು, ಹೀಗಾಗಿ ನನಗೆ ಭದ್ರತೆಯನ್ನ ಕೊಡಿ ಅಂತೇಳಿ ಆತ ಹೇಳಿದ್ದಾನೆ. ನಿಗೂಢ ವ್ಯಕ್ತಿ ಬೇಡಿಕೆಯನ್ನ ಇಟ್ಟಿದ್ದಾನೆ ಪೊಲೀಸ್ ಭದ್ರತೆಗೆ. ಲಿಖಿತ ಮನವಿಯನ್ನ ಸಲ್ಲಿಸಿದ್ದಾನೆ ಆ ವ್ಯಕ್ತಿ. ಇದುವರೆಗೂ ವಕೀಲರ ಜೊತೆ ಓಡಾಡ್ತಾ ಇದ್ದಾನೆ ನಿಗೂಢ ವ್ಯಕ್ತಿ. ಆತನ ಮುಖ ಎಲ್ಲೂ ಕೂಡ ಐಡೆಂಟಿಫೈ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆತ ಸಂಪೂರ್ಣವಾಗಿ ಮುಖವನ್ನ ಮುಚ್ಚಿಕೊಂಡು ಆತ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡು ಆತ ಬರ್ತಾ ಇದ್ದ. ಆತ ಯಾರು, ಆತ ಹೇಗಿದ್ದಾನೆ, ಆತ ನೋಡೋದಕ್ಕೆ ಹೇಗಿದ್ದಾನೆ, ಆತನನ್ನ ಈ ಹಿಂದೆ ನೋಡಿದವರು ಯಾರಾದ್ರೂ ಆತನನ್ನ ಐಡೆಂಟಿಫೈ ಮಾಡಬಹುದಾ, ಇದೆಲ್ಲವೂ ಕೂಡ ಆತಂಕ ಇದೆ. ಈ ಕಾರಣದಿಂದ ಆತ ಮುಸುಕು ಹಾಕಿಕೊಂಡು ಬರ್ತಾ ಇದ್ದ. ಯಾವಾಗ್ಲೂ ಕೂಡ ಆತ ಒಂದು ಜರ್ಕಿನ್